ಪವರ್ ಶೇರಿಂಗ್ ಜಟಾಪಟಿ ತಾರಕಕ್ಕೆ ಏರ್ತಾ ಇದೆ. ಕೆಲವೊಮ್ಮೆ ಈ ಜ್ವಾಲಾಮುಖಿ ತುಂಬ ಉಗ್ರ ಸ್ವರೂಪದಲ್ಲಿ ಸ್ಫೋಟಿಸ್ತಾ ಇರುತ್ತೆ, ಕೆಲವೊಮ್ಮೆ ತಣ್ಣಗೆ ಇರುತ್ತೆ, ಇದು ಕೆಲವೊಮ್ಮೆ ಬರೀ ಹೊಗೆ ಆಡ್ತಾ ಇರುತ್ತೆ. ಇದರ ಮಧ್ಯೆ ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಗ್ತಾ ಇದ್ದಾರೆ. ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಅವರದ್ದೇ ಆಗಿರತಕ್ಕಂಥ ರೀತಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಕಡೆಯವರು, ಡಿ ಕೆ ಶಿ ಕಡೆಯವರು, ಇದೆಲ್ಲ ವಿಚಾರ ಇಲ್ಲಿ. ಬಹುಶಃ ಹೈಕಮಾಂಡ್ ಸೂಚನೆಯ ಮೇರೆಗೆ ನೀವಿಬ್ಬರೇ, ಬೇರೆ ಯಾರೂ ಬೇಡ, ಅಲ್ಲಿ ಇಬ್ಬರೇ ಮಾತಾಡಿಕೊಂಡು ಬಂದು ಆಮೇಲೆ ನಮ್ಮನ್ನು ಕಾಣಿ ಅಂತ ಏನಾದರೂ ಹೇಳಿದ್ದಾರಾ ಗೊತ್ತಿಲ್ಲ. ಸೊ ಇಲ್ಲಿ ವಿಚಾರ ಏನಾಗಿದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆಯಲ್ಲಿ ಸಾಕಷ್ಟು ವಿಚಾರಗಳು ಇಬ್ಬರ ನಡುವೆನೇ ಮಾತನಾಡುವಂಥ ವಿಚಾರಗಳು ಬೇಕಾದಷ್ಟು ಇರ್ತವೆ. ಅವು ಮಾತನಾಡಿದರೆ ಇಬ್ಬರಿಗೂ ಒಂದು ಕ್ಲಾರಿಟಿ ಸಿಗಬಹುದೇನೋ, ಅಥವಾ ಅವರವ್ರ ನಡುವೆನೇ ಒಂದು ಒಪ್ಪಂದ ಕೂಡ ಸಾಧ್ಯತೆ ಇರಬಹುದೇನೋ, ಈ ರೀತಿ ಕೂಡ ಒಂದು ತಂತ್ರವನ್ನು ಒಂದು ಕಡೆ ಹೈಕಮಾಂಡ್ ಹೆಣೆದಿದೆ ಇಲ್ಲಿ. ಹಾಗಾಗಿ ಇಬ್ಬರು ನಾಯಕರು ನಾಳೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸೇರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಕರೆ ಮಾಡಿದ್ರು, ಇಬ್ಬರು ಒಟ್ಟಿಗೆ ಸೇರಿ ಚರ್ಚೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬ್ರೇಕ್ಫಾಸ್ಟ್ಗೆ ಕರೆದಿದ್ದೀನಿ, ನಾನು ಹೈಕಮಾಂಡ್ ಮಾತನ್ನು ಪಾಲಿಸ್ತೀನಿ, ಅವರು ಹೈಕಮಾಂಡ್ ಮಾತನ್ನು ಪಾಲಿಸ್ತಾರೆ, ಕರೆ ಮಾಡಿದರೆ ಇಬ್ಬರು ದೆಹಲಿಗೆ ಹೋಗ್ತೀವಿ ಅಂಥೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಅದನ್ನೇ ಚರ್ಚೆ ಮಾಡ್ತೀವಿ. ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ. ಹೈಕಮಾಂಡ್ ನಾಳೆ ಬೆಳಿಗ್ಗೆ DCM ಡಿ ಕೆ ಶಿವಕುಮಾರ್ ಅವರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಕೆಲ ಸಚಿವರೊಂದಿಗೆ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿದ್ದಾರಾ? ತಮ್ಮ ಕಚೇರಿಯಲ್ಲಿಯೇ ಸಿದ್ದರಾಮಯ್ಯನವರು ಈ ಸಭೆಯನ್ನು ಮಾಡಿದ್ದಾರಂಥ ಪ್ರಶ್ನೆ ಇದೆ ಇಲ್ಲಿ. ಚಲುವರಾಯಸ್ವಾಮಿ ಮತ್ತು HK ಪಾಟೀಲ್ ಅವರೊಂದಿಗೆ ಈ ಸಭೆ ನಡೆಸಿದ್ದಾರಾ? ಅವರು ವಿಧಾನಸೌಧದ ಕೊಠಡಿಯಲ್ಲಿ ಸಚಿವರ ಜೊತೆಯಲ್ಲಿ ಸಭೆಯನ್ನು ಮಾಡಿದ್ದಾರಾ ಅಂತ. ಸಂಜೆ CM ಕೊಠಡಿ ಒಳಗಡೆ ಒಟ್ಟಿಗೆ ಸೇರಿದ್ರು ಅನೇಕ ಸಚಿವರುಗಳು. ಹಿರಿಯ ಸಚಿವರೊಂದಿಗೆ ದೆಹಲಿಗೆ ತೆರಳುವ ಕುರಿತು ಏನಾದರೂ ಚರ್ಚೆ ಮಾಡಿದ್ದಾರಾ? ಇವರು ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಸಭೆ. ಅಂದರೆ ಇಲ್ಲಿ ಈಗ ಎರಡೂ ಕಡೆಯವರು ಇರಬಹುದು, ನ್ಯೂಟ್ರಲ್ ಆಗಿರತಕ್ಕಂಥವರು ಇರಬಹುದು. ಈಗ ಚಲುವರಾಯಸ್ವಾಮಿ ಅಂತ ಬಂದ ತಕ್ಷಣ ಡಿ ಕೆ ಶಿ ಕಡೆಯವರು ಅಂತ ಕೂಡ ಇರಬಹುದು, ಅಥವಾ ಇನ್ಯಾರೋ ಪಾಟೀಲ್ರು ಅಂತ ಬಂದಾಗ ಅವರು ಇನ್ನೊಂದು ಬಣಕ್ಕೆ ಸೇರಬಹುದು ಅಥವಾ ಸೇರದೇನೂ ಇರಬಹುದು. ಇಂಥವ್ರೆಲ್ಲರ ಜೊತೆಯಲ್ಲೂ ಕೂಡ ನಾಳಿನ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಆಗಬಹುದಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರಾ, ಅಥವಾ ಲೋಕಾಭಿರಾಮವಾಗಿ ಎಲ್ಲ ಸಚಿವರಿದ್ದಾರಪ್ಪ, ಏನೋ ಒಂದಷ್ಟು ಕೆಲಸಗಳಿವೆ ಅಂತ ಚರ್ಚೆ ಮಾಡಿದ್ದಾರಾ ಅಂತೇಳಿ ಒಂದಷ್ಟು ಅನುಮಾನಗಳು ಇಲ್ಲಿವೆ. ನಾನೇನು ಡೆಲ್ಲಿಗೆ ಹೋಗೋದಿಲ್ಲ. CM DCM ತೆಗೆದು ಹಾಕೋ ಶಕ್ತಿ ನನಗಿಲ್ಲ. ಅದನ್ನು ಹೈಕಮಾಂಡ್ ಅದು ಹೈಕಮಾಂಡ್ ನೋಡ್ಕೊಳ್ತೀವಿ. ನೋಡಿ, ರಾಜಕಾರಣದಲ್ಲಿ ಪಕ್ಷ ಹಲವಾರು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಡಿಸಿಷನ್ ತೆಗೆದುಕೊಳ್ತದೆ. ನನ್ನೊಂದು ಒಪಿನಿಯನ್ ಹೇಳುವುದು, ನಿಮ್ಮದೊಂದು ಒಪಿನಿಯನ್ ಹೇಳುವುದು, ದಟ್ ಇಸ್ ನಾಟ್ ಗುಡ್. ಇದನ್ನು ಹೈಕಮಾಂಡ್ ನೋಡ್ತಾ ಇದೆ. ಸಮರ್ಥ ನಾಯಕರು ಖರ್ಗೆ ಸಾಹೇಬ್ರೆ AICC ಅಧ್ಯಕ್ಷರಿರೋದ್ರಿಂದ ಅವ್ರಿಗೆ ಈ ರಾಜ್ಯದ ಎಲ್ಲ ಆಗುಹೋಗುಗಳು ಗೊತ್ತಿರೋದ್ರಿಂದ ಇದನ್ನು ಸರಿಯಾಗಿ ಸರಿ ಮಾಡ್ತಕ್ಕಂಥ ಕೆಲಸ ಆಗತ್ತೆ. ಸಿದ್ದರಾಮಯ್ಯ ಇಳಿಸಿದ್ರೆ 70 ರಿಂದ 80 ಜನ ರಾಜೀನಾಮೆ ಕೊಟ್ಟು